So first problem theory 0 to pi x by 1 plus sin x dx. 0 to pi x by 1 plus sin x dx. ಸೊ ನಾಲ್ಕು ಸ್ಟೆಪ್ ಬಿಡಿಸ್ರಿ. ರೆಗ್ಯುಲರ್ ಹೆಂಗೆ ಹೇಳೇನಂಗೆ ಆ ಇಸ್ ಈಕ್ವಲ್ ಟು ಅಂತ ಇಟ್ಕೊರಿ. ಇದು 1 ಎಕ್ಸ್ ಇದ್ದಲ್ಲಿ ಏನು ತುಂಬೋದು ಈಗ ಪೈ ಮೈನಸ್ ಎಕ್ಸ್. ಎಕ್ಸ್ ಇದ್ದಲ್ಲಿ ಪೈ ಮೈನಸ್ ಎಕ್ಸ್ ತುಂಬ್ರಿ. ಆ್ಯಂಡ್ ಅಗೈನ್ ಆ್ಯಡಿಂಗ್ 1 ಆ್ಯಂಡ್ 2. ಎಕ್ಸ್ ಇದ್ದಲ್ಲಿ ಪೈ ಮೈನಸ್ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ರಿ. 0 to pi minus x divided by 1 plus sin pi minus x dx. So numerator ಹೆಂಗಿದ್ದಂಗೆ ಉಳಿತದ. sin pi minus x will be sin x. ಮತ್ತು ಸೆಕೆಂಡ್ ಕ್ವಾಡ್ರಂಟ್ sin remains same. 0 to pi minus x divided by 1 plus sin x into dx. ಇದು ಸೆಕೆಂಡ್, ಇದು I ಅಂತೇಳಿ. ಈಗ 1 plus 2 ತಗೋರಿ. ಆ್ಯಡ್ ಮಾಡಿದ್ರೆ ಎರಡುತ್ರದ್ದು ಡಿನಾಮಿನೇಟರ್ ಸೇಮ್, ನ್ಯೂಮರೇಟರ್ ಆ್ಯಡ್ ಆಗ್ತದೆ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಪೈ ಉಳಿತದ. 1 plus 2 ಅಂತ ತಗೋರಿ. ಸೊ ಆ್ಯಡಿಂಗ್ 1 ಆ್ಯಂಡ್ 2, 1 plus 2 ಅಂತ ತಗೊಂಡ್ರೆ ಈ ಕಡೆ 2i is equal to 0 to pi. ಎರಡುತ್ರದ್ದು ಡಿನಾಮಿನೇಟರ್ ಸೇಮ್ ಅಂದರೆ ಸೊ 1 plus sin x. 1 ಒಳಗೆ ಎಕ್ಸ್ ಅಂತ ಹೇಳದ, 2 ಒಳಗೆ ಪೈ ಮೈನಸ್ ಎಕ್ಸ್ ಅಂತ ಹೇಳದ dx. ಸೊ ಎಕ್ಸ್ ಎಕ್ಸ್ ಏನಾಗ್ತದ್ರಿ ಕ್ಯಾನ್ಸಲ್. ಪೈ ಈಸ್ ಕಾನ್ಸ್ಟೆಂಟ್ ಹೊರಗೆ ತೆಗಿಬೋದು. ಸೊ ಪೈ ಕಾನ್ಸ್ಟೆಂಟ್ ಹೊರಗೆ ತೆಗಿತಾನೆ. ಸೊ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗ್ತದ್ರೆ ಕ್ಲಿಯರ್ ಅದಲ್ರಿ. ಸೊ ಪೈ ಕಾನ್ಸ್ಟೆಂಟ್ ಹೊರಗೆ ತೆಗಿತೇನೆ. ಸೊ ಏನು ಉಳಿತದ 0 to pi 1 by 1 plus sin x dx. ನನ್ನ ಪದ ಹೆಂಗೆ ಇಂಟಿಗ್ರೇಟ್ ಮಾಡ್ತೇವೆ ಇದು ಇಂಟಿಗ್ರೇಷನ್ ಒಂದ ಬುಕ್ದಾಗ ಇತ್ತಂತೇಳಿ ಪೈಲಾದಿಂದ ಒಂದು 10 ಪೇಜ್ ತೆಗೆದ್ರೆ ಸಿಗ್ಬೋದಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕಾಂಜುಗೇಟ್. ಸೊ ಕಾಂಜುಗೇಟ್ಲೆ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಿ ಸಾಲ್ವ್ ಮಾಡ್ರಿ ಮುಂದೆ. ಕಾಂಜುಗೇಟ್ಲೆ ಮಲ್ಟಿಪ್ಲೈ ಮಾಡ್ತೇನೆ. ಪೈ 0 to pi 1 by 1 plus sin x into 1 minus sin x divided by 1 minus sin x dx. ಸೊ ನ್ಯೂಮರೇಟರ್ 1 minus sin x ಉಳಿತದ. ಡಿನಾಮಿನೇಟರ್ ಯಾವ ಫಾರ್ಮ್ ಒಳಗೆ ಬಂತ? a square minus b square. ಇಟ್ಸ್ ನಾಟ್ a plus b bracket square. pi 0 to pi numerator is 1 minus sin x. ಡಿನಾಮಿನೇಟರ್ ಏನಾಗ್ತದ 1 minus sin square x dx. 1 minus sin square x is cos square x. So you will have 2i is equal to 0 to pi. Numerator as it is 1 minus sin x. Denominator will be cos square x dx. ಇದು ಹೆಂಗೆ ಬಿಡಿಸ್ತಿದ್ದು ಫಸ್ಟ್ ಕ್ಲಾಸ್. ವೆರಿ ಗುಡ್. ಸಪ್ರೇಟ್ ಡಿವೈಡ್ ಮಾಡ್ಕೊರಿ. ಸಪ್ರೇಟ್ ಡಿವೈಡ್ ಮಾಡಿದಂದ್ರೆ 2i is equal to 0 to pi 1 by cos square x minus sin x by cos square x dx.
ಸೊ ಈಗ ಇದು ಕಾಸ್ ಸ್ಕ್ವೇರ್ ಮೇಲೆ ತೊಗೊಂಡ್ರೆ ಏನಾಗ್ತದ್ರಿ ಸೀಕಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಇದು ಹೆಂಗೆ ಇಟ್ಕೋತಿದ್ದು ಸೀಕಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಒಂದು ಕಾಸ್ ಇದಕ್ಕೆ ಡಿವೈಡ್ ಮಾಡ್ತೇವೆ ಒಂದು ಕಾಸ್ 1/cos ಅಂತ ಇರ್ತೇವೆ ಸ್ಟಾರ್ಟಿಂಗ್ 3-4 ಪ್ರಾಬ್ಲಮ್ ಬಿಡ್ಸೇವ್ ನೋಡ್ರಿ ಇದೇ ಟೈಪ್ ಒಳಗೆ ಸೊ ಸಪ್ರೇಟ್ ಡಿವೈಡ್ ಅಂದ್ರೆ 1/cos x ಮತ್ತು sin x/cos x ಇಟ್ಕೊಂಡೆ ಅಂದ್ರೆ ಇಟ್ ವಿಲ್ ಬಿ ಸೀಕಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್ ಈಗ ಎರಡು ಥ್ರೂದು ಇಂಟಿಗ್ರೇಷನ್ ಡೈರೆಕ್ಟ್ ಅದ ರೀ ಸೀಕಂಟ್ ಸ್ಕ್ವೇರ್ ಎಕ್ಸ್ ಅದ ಟ್ಯಾನ್ ಎಕ್ಸ್ ಇದ್ರದ ಸೀಕಂಟ್ ಎಕ್ಸ್ ಸೊ ದಿಸ್ ಈಸ್ ಈಕ್ವಲ್ ಟು ಸೀಕಂಟ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಆಮೇಲೆ ಇದ್ರದ್ದು ಸೀಕಂಟ್ ಎಕ್ಸ್ ಲಿಮಿಟ್ ಅಲ್ಲಿಂದ ಅಲ್ಲಿವರೆಗೆ 0 to π ಮುಂದೆ ಆಮೇಲೆ ಬಿಡಿಸ್ರಿ ಎರಡು ಸ್ಟೆಪ್ ಫಸ್ಟ್ ಅಪ್ಪರ್ ಲಿಮಿಟ್ ಆಮೇಲೆ ಮೈನಸ್ ಲೋವರ್ ಲಿಮಿಟ್ ಓಕೆ ಸೊ ಇಲ್ಲಿ ಹೊರಗೆ ಕಾನ್ಸ್ಟೆಂಟ್ ಇದ್ದದ ಮರ್ತದೆ ಬರೆಯೋದು ಇಲ್ಲೇನದ ರೀ ಹೊರಗೆ ಪಾಯ ಅದ ಪಾಯ ಕಾನ್ಸ್ಟೆಂಟ್ ಹೊರಗೆ ಅದ ಸೊ ಫೈನಲ್ ಆನ್ಸರ್ ಯು ವಿಲ್ ಗೆಟ್ pi so 2i is equal to pi into bracket first upper limit तुम्तना tan pi minus secant pi minus lower limit तुम्तना tan 0 minus secant 0 first upper limit ಆಮೇಲೆ minus lower limit so this is equal to pi into bracket tan 180 yes re 0 secant 180 minus 1 cos 180 is minus 1 minus of minus is plus 1 minus tan 0 0 secant 0 is plus sorry minus 1 ಅಂದ್ರೆ plus 1 minus 0 ರಿಂದ minus 1 so this is equal to 2i is equal to pi into bracket 1 plus 1 ಆಗ್ತದೆ ಕರೆಕ್ಟ್ ರೀ so 2i is equal to 2 pi so 2 gets cancelled you will get answer pi I is equal to pi ಆದರೂ ಟ್ರೈ ಮಾಡ್ರಿ ಸೇಮ್ ಮೆಥಡ್ ರೀ ನೆಕ್ಸ್ಟ್ ಸ್ಟೋರಿ ಇಂಟಿಗ್ರೇಷನ್ 0 to pi x sin x divided by 1 plus cos square x dx 0 to pi x sin x divided by 1 plus cos square x into dx last problem ವರ್ಸ್ಲಿರಿ ಮತ್ತು i is equal to ಅಂತ ಇಟ್ಕೊರಿ x ಇದ್ದಲ್ಲಿ pi minus x ಅಂತ ತುಂಬ್ರಿ I is equal to is equation 1 so 0 to pi x ಇದ್ದಲ್ಲಿ pi minus x into sin pi minus x divided by 1 plus cos square pi minus x dx this is equal to 0 to pi minus x sin pi minus x is sin x divided by cos 180 minus x is minus cos x but ಇಲ್ಲಿ ಸ್ಕ್ವೇರ್ ಅದ cos ಸ್ಕ್ವೇರ್ ಅದ ಸೊ ಮೈನಸ್ ಇದ್ದದ್ದು ಮತ್ತೆ ಪ್ಲಸ್ ಆಗ್ತದ ಸೊ ಡಿನಾಮಿನೇಟರ್ ವಿಲ್ ಬಿ 1 ಪ್ಲಸ್ cos ಸ್ಕ್ವೇರ್ x dx ಕ್ಲಿಯರ್ ಅದ ರೀ ಇದು ಸೊ cos ಅದು ಮೈನಸ್ ಆಗ್ತದ ಬಟ್ ಸ್ಕ್ವೇರ್ ಇರೋದ್ರಿಂದ ಅದು ಮೈನಸ್ ಇದ್ದದ್ದು ಮತ್ತೆ ಪ್ಲಸ್ ಆಗ್ತದೆ ಸೊ pi minus x into sin x by 1 plus cos square x ಮತ್ತೆ ಎರಡು ಆ್ಯಡ್ ಮಾಡ್ಕೊರಿ ಎರಡು ಥ್ರೂದು LCM ಅಥವಾ ಡಿನಾಮಿನೇಟರ್ ಸೇಮ್ ಅದ 1 plus 2 ತಗೋತೇನೆ 1 plus 2 ಆ್ಯಡ್ ಮಾಡಿದರೆ 2i is equal to 0 to pi x sin x plus second numerator ತೊಗೊಂಡ್ರೆ pi minus x into sin x whole divided by
1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹಾಂ, ಬೇಕಾದ್ರೆ ಸೈನ್ ಎಕ್ಸ್ ಒಳಗೆ ಇಂಟು ಮಾಡ್ಕೋರಿ ಅಥವಾ ಎರಡೂದ್ರೊಳಗೆ ಸೈನ್ ಎಕ್ಸ್ ಕಾಮನ್ ತೆಗೀರಿ ಹೆಂಗೂ. ಸೊ ಸೈನ್ ಎಕ್ಸ್ ಒಳಗೆ ಇಂಟು ಮಾಡಿದ್ರೆ ಎಕ್ಸ್ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಏನು ಉಳಿತದ? ಪೈ ಸೈನ್ ಎಕ್ಸ್. ಪೈ ಈಸ್ ಅಗೇನ್ ಕಾನ್ಸ್ಟೆಂಟ್, ಹೊರಗೆ ತೆಗೀರಿ. ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಟ್ ಮಾಡಿರಿ ಮತ್ತು ಲಿಮಿಟ್ ವ್ಯಾಲ್ಯೂ ತುಂಬ್ರಿ. ಸೊ ದಿಸ್ ಈಸ್ 0 to ಪೈ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಪೈ ಸೈನ್ ಎಕ್ಸ್ minus x sin x divided by 1 plus cos square x dx. ಒಳಗೆ ಮಲ್ಟಿಪ್ಲೈ ಮಾಡ್ಕೊಂಡೇನ್ರ ನಾ. ಹಾಂ, ಈಗ ನ್ಯೂಮರೇಟರ್ ಒಳಗೆ ಎಕ್ಸ್ ಸೈನ್ ಎಕ್ಸ್ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಸೈನ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್ಡ್. ಎಕ್ಸ್ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಸೊ ಪೈ ಕಾನ್ಸ್ಟೆಂಟ್ ಹೊರಗೆ ತೆಗಿತೇನೆ. 0 to ಪೈ ಏನು ಹೋಯ್ತು? ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಹೆಂಗೆ ಇಂಟಿಗ್ರೇಟ್ ಮಾಡೋದ? ಯಾವ್ದ? ಟ್ರೈ ಮಾಡಿ. ಈಗ ಇಲ್ಲಿ ನೋಡ್ರಿ. ಸೊ ಈಗ ಟ್ರೈ ಮಾಡೋರು ಭಾಳ ಟ್ರೈ ಮಾಡಿದ್ರಿ. ಕಾಂಜುಗೇಟ್ ಯಾವಾಗ ಅಂತ ಹೇಳಿದ್ದೆ? 1 ಪ್ಲಸ್ ಆರ್ ಮೈನಸ್ ಸೈನ್ ಎಕ್ಸ್ 1 ಪ್ಲಸ್ ಆರ್ ಮೈನಸ್ ಕಾಸ್ ಎಕ್ಸ್ ಅದೆಲ್ಲ. ಈಗ ನೋಡಿದ್ರೆ ಇಂಟಿಗ್ರೇಷನ್ ಅಂದ್ರೆ ಹಿಂಗೆ ಅದರೆ, ಗ್ಯಾಪ್ ಆಯ್ತಂದ್ರೆ ಹೋಯ್ತು. ಇದ್ರದ್ದು ಡಿಫ್ರೆನ್ಷಿಯೇಷನ್ ಇಲ್ಲದ. ಡಿನಾಮಿನೇಟ್ರ್ ಎರಡು ಸ್ಕ್ವೇರ್ ಒಳಗದ. ಸೊ ಇಟ್ ಈಸ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್. ಡೈರೆಕ್ಟ್ ಫಾರ್ಮುಲಾ ಮೇಲೆ ಅದ ರೀ. ಈಗ ಇದು ಯಾವ ಫಾರ್ಮ್ ಒಳಗದ ಹೇಳ್ರಿ? ಇಲ್ಲಿ ಬರೀತೇನೆ, ಇಲ್ಲಿ ಸೈಡ್ ಇದೆ. 1 by 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ಒಳಗೆ ಅದ ರೀ. ಈ ಫಾರ್ಮ್ ಒಳಗೆ ಅದ. ಎಕ್ಸ್ ಜಾಗದಾಗ ಏನದ? ಕಾಸ್ ಎಕ್ಸ್. ಕಾಸ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಇಲ್ಲಿ ಇರ್ಬೇಕು. ಸೊ ಈಗ ಇಲ್ಲಿ ತೊಗೊಂಡೆ ಅಂತೇಳಿರಿ. ಈಗ ಆರಾಮ್ ಬಿಡಿಸ್ತೀರಿ ನೀವು. 2i is equal to pi 0 to pi 0 to pi. I will write it as 1 by 1 plus cos x bracket square. ಇದ್ರದ್ದು ಡಿಫ್ರೆನ್ಷಿಯೇಷನ್ ಇಲ್ಲಿ ಇರಬೇಕು. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಇಲ್ಲಿ ಹೊರಗೆ ಮೈನಸ್ ಹೋಗುತ್ತೆ. ಕ್ಲಿಯರ್ ಅದ ರೀ? ಈಗ ಇದು ಯಾವ ಫಾರ್ಮ್ ಒಳಗೆ ಬಂತು? 1 by 1 plus x square. 1 by 1 plus x square ಇಂಟಿಗ್ರೇಷನ್. ಸೊ ಏನು? tan inverse of x. x by a is 1. ಸೊ ಇದು ಮೈನಸ್ ಪೈ ಇಂಟಿಗ್ರೇಷನ್ ಏನಾಗ್ತದೆ? tan inverse of cos x. ಎಲ್ಲಿಂದ ಎಲ್ಲಿವರೆಗೆ ಲಿಮಿಟ್? 0 to ಪೈ. ಮುಂದೆ ಸಾಲ್ವ್ ಮಾಡ್ತೀರಿ. ಸೊ ಇದು ಮೈನಸ್ ಪೈ ಹೊರಗದ. ಫಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಆಮೇಲೆ ಸಿಂಪ್ಲಿಫೈ ಮಾಡ್ರಿ. ಸಿಂಪ್ಲಿಫೈ ಮಾಡಿದ್ರಿ. ಸೊ ಫಸ್ಟ್ ಅಪ್ಪರ್ ಲಿಮಿಟ್ ತುಂಬ್ತಾನೆ. ಮೈನಸ್ ಪೈ ಇಂಟು ಬ್ರಾಕೆಟ್ tan inverse of cos pi ಮೈನಸ್ ಲೋವರ್ ಲಿಮಿಟ್ ತುಂಬ್ತಾನೆ. tan inverse of cos 0 bracket complete. So this is equal to minus pi. Cos pi is minus 1. So tan inverse of minus 1 minus tan inverse of cos 0 is 1. So tan inverse of minus x is minus tan inverse x. So minus ಹೊರಗೆ ಬರ್ತದೆ, minus pi by 4 ಆಗ್ತದೆ. ಡೈರೆಕ್ಟ್ ಬರೋದ್ರ ನಡೀತದ್ರೆ ಈಗ ಇಲ್ಲಿ, ಯಾಕಂದ್ರೆ ಆಲ್ರೆಡಿ ಭಾಳ ಬಿಡಿಸೇವ್ರಿ ಈಗ. So 2i is equal to minus pi into bracket tan inverse of minus 1 is minus pi by 4 and minus tan inverse 1 is pi by 4. ಸೊ ಸಿಂಪ್ಲಿಫೈ ಮಾಡಿದ್ರೆ ಬ್ರಾಕೆಟ್ ಸಿಂಪ್ಲಿಫೈ ಮಾಡಿನ ಅಂತೇಳಿ ಮೈನಸ್ 45 ಮೈನಸ್ 45 ಮೈನಸ್ 90 ಅಂದ್ರೆ ರೇಡಿಯನ್ ಒಳಗೆ ಮೈನಸ್ pi by 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ
pi square by 2. So ಇದು 2i ಇದು 2 ಈ ಕಡೆ ತಗೋತೇನೆ. So you'll get I is equal to pi square by 4. Zero to pi x by a square cos square x plus b square sin square x dx. 0 to pi x by a square cos square x plus b square sin square x dx. ಮತ್ತು ಮೆಥಡ್ ಸೇಮ್. ಆ್ಯಡ್ ಮಾಡಿದ ಮೇಲೆ ಎಕ್ಸ್ ಹೋಗಿ ಏನು ಬರ್ತದೆ? ಈಗ ಎರಡು ಪ್ರಾಬ್ಲಮ್ ಬಿಡಿಸಿದ್ರಲ್ಲ, ಪಾಯ್ ಬರ್ತದೆ. ಪಾಯ್ ಹೊರಗೆ ತೆಗಿಯೋದ ಫಸ್ಟ್ ಬಿಡಿಸೋ ನೆನಪಿತ್ತಂದ್ರೆ 1/a square into cos square x plus b square into sin square x ಇದ್ರೆ ಏನು ಮಾಡಿದ್ದು? ಸ್ಟ್ಯಾಂಡರ್ಡ್ ಇಂಟಿಗ್ರಲ್ದ ಲಾಸ್ಟಕ್ಕೆ ಒಂದು ಹೋಮ್ವರ್ಕ್ ಏನೋ ಕೊಟ್ಟೇನು ಕಾಣ್ತದೆ, 1 2 ಆಮೇಲೆ ನೋಡಿ ಅಲ್ಲಿ ತನಕ ಬರ್ರಿ ಮುಂದೆ. ಒಮ್ಮೆ ಇದು ಬೇಡ. ಸೊ ಮತ್ತು ಸೇಮ್ I is equal to ಅಂತ ಇಟ್ಕೋರಿ. ಎಕ್ಸ್ ಇದ್ದಲ್ಲಿ pi minus x ಅಂತ ತುಂಬ್ರಿ, ಆ್ಯಡ್ ಮಾಡ್ರಿ. ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಒಳಗೆ ಲಾಸ್ಟಕ್ಕೆ ಬಿಡ್ಸೀವಿ ನೋಡ್ರಿ. ಎಕ್ಸ್ ಇದ್ದಲ್ಲಿ pi minus x ಅಂತ ತುಂಬ್ತಾನೆ. 0 to pi minus x divided by a square cos square pi minus x plus b square sin square pi minus x dx. ನ್ಯೂಮರೇಟರ್ ಹೆಂಗಿದ್ದಂಗೆ ಉಳಿತದೆ? 0 to pi minus x divided by a square ಮತ್ತು ಕಾಸ್ 180 ಮೈನಸ್ ಅಂದ್ರೆ ಮೈನಸ್ ಆಗ್ತದೆ, ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಬರ್ತದೆ. ಸೊ a square cos square x ಪ್ಲಸ್ b square sin square x dx. ಇದು ಇಕ್ವೇಶನ್ 2. ಮತ್ತು ಎರಡು ಆ್ಯಡ್ ಮಾಡ್ಕೊರಿ, 1 + 2 ತೊಗೋರಿ. ಸೊ ಆ್ಯಡ್ ಮಾಡಿದರೆ ಎರಡು ಥರದ್ದು ಡಿನಾಮಿನೇಟರ್ ಸೇಮ್ ಅದರ. ಸೊ 1 + 2 if I take 2i is equal to 0 to pi. ಸೊ ಡಿನಾಮಿನೇಟರ್ ಎರಡು ಥರದ್ದು ಸೇಮ್ ಅದ. x plus pi minus x divided by a square cos square x plus b square sin square x dx. x ಏನಾಗ್ತದ್ರಿ? ಕ್ಯಾನ್ಸಲ್. ಸೊ x gets cancel. pi ಕಾನ್ಸ್ಟೆಂಟ್ ಏನದ ಅದು ಹೊರಗೆ ತೆಗಿತಾನೆ. ಸೊ pi 0 to pi 1/a square cos square x plus b square sin square x dx. ಸಿಮಿಲರ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಒಳಗೆ ಬಿಡ್ಸೇವ್ರಿ, ಲಿಮಿಟ್ ಅಷ್ಟೇ ಚೇಂಜ್ ಅದ ಅಲ್ಲಿ. ಸೊ ಹಿಂಗೆ ಬಂತಂದ್ರೆ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ cos square x. ಡಿವೈಡ್ ಮಾಡ್ಕೊರಿ ಮತ್ತು ಲಾಸ್ಟ್ ಪ್ರಾಬ್ಲಮ್ ಅಂತೇನೆ ಬರ್ತದೆ ಫಾರ್ಮುಲಾ. ಸೊ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ cos square x. ಡಿವೈಡ್ ಮಾಡಿ ಸಿಂಪ್ಲಿಫೈ ಮಾಡಿರಿ. ಸೊ ಡಿವೈಡ್ ಮಾಡಿದಂದ್ರೆ ಯು ವಿಲ್ ಹ್ಯಾವ್ pi 0 to pi. ನ್ಯೂಮರೇಟರ್ ಏನಾಗ್ತದೆ ರೀ? 1/cos square x ವಿಲ್ ಬಿ secant square x. ಇದಕ್ಕೆ ಡಿವೈಡ್ ಮಾಡಿದ್ರೆ cos square x ಕ್ಯಾನ್ಸಲ್ ಆಗಿ a square. ಇದಕ್ಕೆ ಡಿವೈಡ್ ಮಾಡಿದ್ರೆ b square tan square x dx. ಸೊ ಮತ್ತು ಯಾವ ಫಾರ್ಮುಲಾ ಟೈಪ್ ಒಳಗೆ ಬರ್ತದೆ? ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಟೈಪ್. ಕರೆಕ್ಟ್ ರೀ? 2i is equal to pi 0 to pi. I will write it as 1/a square plus b tan x bracket square. ಆಮೇಲೆ ಇಲ್ಲಿ ಈ ಕಡೆ secant square x dx. ಕರೆಕ್ಟ್ ಅದ ರೀ? ಈಗ ಇಲ್ಲಿ ಎಕ್ಸ್ ಜಾಗದಾಗ ಏನದ? ಬಿ ಟ್ಯಾನ್ ಎಕ್ಸ್. ಇದು ನಂದು ಏನಾದಂಗೆ ಆಯ್ತು? ಎಫ್ ಆಫ್ ಎಕ್ಸ್. ಸೊ ಬಿ ಟ್ಯಾನ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ಬಿ ಇಂಟು ಸೀಕಂಟ್ ಸ್ಕ್ವೇರ್ ಎಕ್ಸ್. ಅಂದರೆ ಈಗ ನಂಗೆ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಬಿ.
ಮಲ್ಟಿಪ್ಲೈ ಡಿವೈಡ್ ಬೈ ಬಿ ಮಾಡ್ಕೊರಿ, ಆಮೇಲೆ ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡಿರಿ. ಸೊ ಪೈ ಬೈ ಬಿ 0 to pi 1 by a square ಪ್ಲಸ್ ಬಿ tan x ಬ್ರಾಕೆಟ್ ಸ್ಕ್ವೇರ್, ಆಮೇಲೆ ಇಲ್ಲಿ ಬಿ ಇಂಟು ಸೀಕಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಬಿ ಇಂಟು ಸೀಕಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಕರೆಕ್ಟ್ ಅದ ರೀ. ಹಾಂ, ಮುಂದೆ ಸಿಂಪ್ಲಿಫೈ ಮಾಡಿರಿ ನೋಡೋಣ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ತನಕ ಕ್ಲಿಯರ್ ಅದ ರೀ. ಈ ಕಡೆ ತೋರಿಸ್ತೇನೆ. ಈಗ ನೀವೇನು ಬಿಡ್ಸಿರಲ್ಲ ಫಸ್ಟ್ ಟೈಮ್ ಹಂಗೆ ಆಗ್ತದ್ರಿ. ಸೊ ಇಲ್ಲಿ ನೀವು ನೆನಪಿಡ್ಬೇಕ್ರೆ, ಈಗ ನಾ ಸ್ಟಾರ್ಟಿಂಗ್ ಹೇಳಿದ ನಾ ಒಂದ ಪ್ರಾಪರ್ಟಿ ಯೂಸ್ ಮಾಡ್ತೇನೆ, ಎಲ್ಲರ ತಪ್ಪಿ ಅಷ್ಟೇ ಬೇರೆ ಪ್ರಾಪರ್ಟಿ ಬರ್ತದೆ, ಇಲ್ಲಿ ಒಂದು ಕಡೆ ಬರ್ತದೆ ರೀ. ಈಗ ಇದು 0 to pi ಅದ, ನೀವು 0 to pi ತೊಗೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಯು ಆರ್ ಗೆಟಿಂಗ್ 0. ಸೊ ಸ್ವಲ್ಪ ಪ್ರಾಪರ್ಟೀಸ್ ತಿರುಗಿಸ್ರಿ. P6 ಇಡ್ಬೋದು ನೋಡ್ರಿ, ಎಫ್ ಆಫ್ 2a ಮೈನಸ್ ಎಕ್ಸ್ ಅಂತ ಹಿಂಗೆ ಬರ್ತದೆ ಅದ್ರಾಗ. ದೆನ್ ಇಟ್ ಈಸ್ ರಿಟರ್ನ್ ಆ್ಯಸ್ 2 times 0 to a ಪ್ರಾಪರ್ಟೀಸ್ ಅದಾವ ಅದ್ರಾಗ. P6 ಏನದ ಹೇಳ್ರಿ, 0 to 2a ಎಫ್ ಆಫ್ ಎಕ್ಸ್ ಅದ ನೋಡ್ರಿ. ಹಾಂ, ಈಗ ಇಲ್ಲಿ ಇದು 0 to 180 ಅದ ರೀ. ಇದನ್ನು ನಾವೇನು ಮಾಡ್ತೇವೆ, 2 times 0 to 90 ತೊಗೋತೇವೆ. ಇದು ಒಂದು ಸ್ಟೆಪ್ ಇಂಪಾರ್ಟೆಂಟ್ ರೀ. ಹಾಂ, ನೆನಪಿಡಬೇಕ್ರೆ, ಬೇರೆ ಟೆಕ್ನಿಕ್ ಅಂತ ಹೇಳಿ ಇಲ್ಲಿ ಇದಕ್ಕೆ. ಸೊ ಈಗ ನೀವು ಸಾಲ್ವ್ ಮಾಡಿದ್ರೆ 0 ಬಂದಿದೆ ಎಲ್ಲರದು. ಹಾಂ, 0 ಬಂದ್ರೆ ಮಾರ್ಕ್ಸು ಇಲ್ಲಿ ಮಾರ್ಕ್ಸ್ ಏನು 0 ಕೊಡಂಗಿಲ್ಲ ರೀ. ತಪ್ಪಿ 5 marks ಬಂದ್ರೆ 3 ಕೊಡಬೇಕು. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಅದಕ್ಕೆ ನಾ ಇಡ್ತೇನೆ, ಮ್ಯಾಕ್ಸಿಮಮ್ ಎಲ್ಲರೂ ಸಾಲ್ವ್ ಮಾಡಿರಿ. ಇಲ್ಲಿ ಒಂದು ಸ್ಟೆಪ್ ಚೇಂಜ್ ಆಗ್ತದೆ. ಇದು 0 to pi ಇರ್ತದೆ. ಸೊ 2i is equal to pi by b. We write it as 2 times 0 to pi by 2 1 by a square plus b tan x bracket square, ಆಮೇಲೆ ಇಲ್ಲೇನದ ರೀ b secant square x dx. ಸೊ ಯಾವ ಪ್ರಾಪರ್ಟಿ ಅದ, ಬೈ ಪ್ರಾಪರ್ಟಿ P6. ಮುಂದೆ ಬಿಡಿಸ್ತೀರಿ. ಮೆಥಡ್ ಎಲ್ಲ ಸೇಮ್, ಮತ್ತು ನೀವು ಬಿಡಿಸಿದಂಗೆ ಇದು 2 ಕ್ಯಾನ್ಸಲ್ ಮಾಡಿಬಿಡ್ರಿ. ಮತ್ತು ಇದ್ರದ್ದು ಇಂಟಿಗ್ರೇಷನ್ ಏನಾಗ್ತದೆ, 1 by a tan inverse ಆಫ್ b tan x by a. ಈಗ ನೀವು ಲಿಮಿಟ್ ತುಂಬ್ರಿ, ನಿಮಗೆ ಆನ್ಸರ್ ಕರೆಕ್ಟ್ ಬರ್ತದೆ. ಮಾರ್ಕ್ ಮಾಡಿಡ್ರೆ ಎರಡು ಕಡೆ 2 ಕ್ಯಾನ್ಸಲ್ ಮಾಡ್ಕೋತೇನೆ. ಸೊ i is equal to pi by b. ಸೊ ಇದು ಇಂಟಿಗ್ರೇಟ್ ಮಾಡಿದ್ರೆ 1 by a tan inverse ಆಫ್ b tan x ಡಿವೈಡೆಡ್ ಬೈ a ಬ್ರಾಕೆಟ್ ಕಂಪ್ಲೀಟ್. ಲಿಮಿಟ್ ಎಲ್ಲಿಂದ ಎಲ್ಲಿವರೆಗೆ ರೀ, 0 to pi by 2. 0 to pi by 2. So this is equal to pi ab into bracket. First pi by 2 ತುಂಬತೇನೆ, tan inverse b tan pi by 2 divided by a upper limit minus tan inverse of b tan 0 divided by a bracket complete. ಕರೆಕ್ಟ್ ಅದಲ್ರಿ. ಸೊ pi by ab, ಆಮೇಲೆ ಒಳಗೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಎರಡು ಸ್ಟೆಪ್ ಸಿಂಪ್ಲಿಫೈ ಮಾಡ್ರೆ ಆನ್ಸರ್ ಬರ್ತದ್ರಿ. ಸೊ ದಿಸ್ ಈಸ್ ಈಕ್ವಲ್ ಟು pi by ab. ಸಾರಿ, ಲಿಮಿಟ್ ಬರಲಿಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಹಾಂ, pi by ab ಇಂಟು ಬ್ರಾಕೆಟ್ tan 90 ಇನ್ಫಿನಿಟಿ. ಸೊ ಅದಕ್ಕೆ ಏನೋ ಇಂಟು ಮಾಡಿರಿ, ಡಿವೈಡ್ ಮಾಡಿರಿ, ಅಗೇನ್ ಇಟ್ ರಿಮೇನ್ಸ್ ಇನ್ಫಿನಿಟಿ. ಸೊ tan inverse ಇನ್ಫಿನಿಟಿ, tan 0 0 minus tan inverse 0. Last step. Therefore I is equal to pi by ab into bracket tan inverse infinity is pi by 2, ಆಮೇಲೆ tan inverse 0 is 0. So multiply ಮಾಡ್ರಿ, you will have the answer. So I is equal to pi square by 2ab. This is your answer. ಕಾಂಪಿಟೇಟಿವ್ ಡೈರೆಕ್ಟ್ ಆನ್ಸರ್ ನೆನ್ಪಿಡೋದ್ರಿ. ಹಾಂ,